ಚಾರ್ಮಾಡಿ ಘಾಟಿಯಲ್ಲಿ ಮುಂದುವರೆದ ಪ್ರವಾಸಿಗರ ಹುಚ್ಚಾಟ. ಜಲಪಾತದಲ್ಲಿ ಸ್ನಾನ ಮಾಡ್ತಾ ಇದ್ದ ಪ್ರವಾಸಿಗರಿಗೆ ಪೊಲೀಸರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಪಾಯಕಾರಿ ಸ್ಥಳದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದವರಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಜಲಪಾತಗಳ ಬಳಿ ತೆರಳದಂತೆ ಸೂಚನೆಯನ್ನ ನೀಡಿದ್ರೂ ಪ್ರವಾಸಿಗರು ಕೇಳಿಲ್ಲ. ಚಾರ್ಮಾಡಿ ಘಾಟಿಯಲ್ಲಿ ಮಳೆಯಿಂದ ಸೃಷ್ಟಿಯಾಯಿತು 10 ಜಲಪಾತ. ಪೊಲೀಸರು ಅರಣ್ಯ ಇಲಾಖೆಯ ಸಿಬ್ಬಂದಿಯಿಂದ ಚಾರ್ಮಾಡಿಯಲ್ಲಿ ಗಸ್ತು ತಿರುಗಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ ನೋಡಿ. ಈ ಮಳೆಗಾಲದ ಸಂದರ್ಭದಲ್ಲಿ ಚಾರ್ಮಾಡಿ ಘಾಟಿನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಎಷ್ಟೋ ಮಂದಿ ಆ ರೋಡನ್ನು ಬಯಸಿ ಹೋಗ್ತಾರೆ. ಯಾಕೆ ಅಂತಂದರೆ ಪ್ರಕೃತಿಯ ಸೌಂದರ್ಯ ಅಷ್ಟು ಮಟ್ಟಿಗಲ್ಲಿರುತ್ತೆ. ಸ್ವರ್ಗಾನೇ ಧರೆಗಿಲ್ದಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಭಾಸವಾಗತ್ತೆ. ಹಾಗಾಗಿ ಇಲ್ಲಿ ನಾರ್ಮಲ್ ಟೈಮಲ್ಲೇ ಡ್ರೈವಿಂಗ್ ಮಾಡೋದು ಕಷ್ಟ, ಯಾಕಂದರೆ ತುಂಬ ತಿರುವಿರೋ ರಸ್ತೆ. ಆದರೂ ಮಳೆಗಾಲದಲ್ಲಿ ಬೇಕು ಅಂತಲೇ ಹೋಗ್ತಾರೆ. ಯಾಕೆ? ಈ ಪ್ರಕೃತಿ ಸೌಂದರ್ಯ ನೋಡಬೇಕು ಅಂತ. ಆದರೆ ಹಾಗೆ ಸಾಗಿಕೊಂಡು ಹೋದರೆ ಏನು ಸಮಸ್ಯೆ ಆಗಲ್ಲ. ಇವ್ರ ಮಧ್ಯದಲ್ಲಿ ಗಾಡಿ ನಿಲ್ಲಿಸು, ಪಲ್ಟಿ ಹೊಡಿ, ಲಾಗ ಹಾಕು, ಡ್ಯಾನ್ಸ್ ಮಾಡು, ರೀಲ್ಸ್ ಮಾಡು, ಬಿದ್ದು ಒದ್ದಾಡು, ಈಜಾಡು, ತೇಲಾಡು, ಇದೆಲ್ಲ ಮಾಡಿದ್ರೆ ಸಮಸ್ಯೆಗಳಾಗತ್ತೆ. ನೋಡಿ, ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಹೆಚ್ಚು ಕಮ್ಮಿ ಏನಾದರೂ ಆಯಿತು ಅಂತ ಅಂದರೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಮತ್ತು ಅಲ್ಲಿ ವೆಹಿಕಲ್ಸ್ಗಳೆಲ್ಲ ನಿಂತ್ಕೊಂಡ್ಬಿಟ್ರೆ ಟ್ರಾಫಿಕ್ ಥರ ಆಗತ್ತೆ. ಇನ್ನೊಂದು ವೆಹಿಕಲ್ ಮೂವ್ ಆಗೋಕ್ಕೆ ಸಿಕ್ಕಾಬಿಟ್ಟು ಕಷ್ಟ ಆಗತ್ತೆ. ಅಲ್ಲಿ ಪೊಲೀಸರನ್ನ ಇದಕ್ಕೆ ಅಂತ ನಿಯೋಜನೆ ಮಾಡಬೇಕಾಗತ್ತೆ. ಈಗ ಪೊಲೀಸರು ಬಂದು ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಆಮೇಲೆ ಎಲ್ಲ ಅವ್ರವ್ರ ಪಾಡಿಗೆ ಹೋಗ್ತಿದ್ದಾರೆ. ನೀವು ಆ ದಾರಿಲಿ ಹೋಗಬೇಕಾದ್ರೆ ಮನೇಲೇ ಸ್ನಾನ ಮಾಡ್ಕೊಂಡು ಹೋಗಿ. ಅದನ್ನು ಹೊರತುಪಡಿಸಿ ಅಲ್ಲಿ ಚಿಕ್ಕ ಚಿಕ್ಕ ತೊರೆಗಳ ಥರ ಇರುತ್ತಲ್ಲ, ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅಂತ ಹೋದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತು ನಮ್ಮ ಜನಕ್ಕೆ ಈ ಬೋರ್ಡು ಬ್ಯಾರಿಕೇಡು ಇದನ್ನು ಓದಬೇಕು, ಇದ್ರ ಅರ್ಥ ಏನು, ಯಾಕಲ್ಲಿ ಟೇಪ್ ಹಾಕಿದ್ದಾರೆ, ಯಾಕಲ್ಲಿ ಬೋರ್ಡ್ ಹಾಕಿದ್ದಾರೆ, ಎಚ್ಚರಿಕೆ ಅಂದರೆ ಏನು, ಇದು ಯಾವುದೂ ಗೊತ್ತಿಲ್ಲ. ಅಲ್ಲಿ ಏನೋ ಬೋರ್ಡ್ ಹಾಕಿದ್ದಾರೆ ಅಂದರೆ ಅಲ್ಲಿ ಹೋಗಲೇಬೇಕು. ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಅಂದರೆ ಅದನ್ನು ತೆಗೆದು ಸೈಡಲ್ಲಾದರೂ ಇಟ್ಟು ಹೋಗಿ ಸ್ನಾನ ಮಾಡ್ಕೊಬರ್ಬೇಕು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ, ಸ್ವಲ್ಪ ಕಾಲು ಜಾರ್ತು ಬಿದ್ದು ಬಿಟ್ರು ಅಂತ ಅಂದರೆ ಯಾರು ಬರ್ತಾರೆ? ಹೆಚ್ಚು ಕಮ್ಮಿ ಆಗುತ್ತೆ ಯಾರಿಗೆ? ಇದ್ರ ಬಗ್ಗೆ ಯೋಚಿಸ್ಬೇಕಲ್ವಾ? ಬೇರೆಯವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ ಇದರಿಂದ. ಹೀಗೆ ಆಗ್ತಾ ಇದ್ರೆ ಆ ರಸ್ತೆಯಲ್ಲಿ ಓಡಾಡೋಕ್ಕೆ ಬಿಡ್ತಾರೋ ಇಲ್ವೋ ಇನ್ನು ಸ್ವಲ್ಪ ದಿನ ಆದಮೇಲೆ. ಆ ಥರದೊಂದು ಪರಿಸ್ಥಿತಿ ಇದೆ. ದೊಡ್ಡ ದೊಡ್ಡ ಪ್ರಪಾತ ಇರೋದು, ಬಿದ್ದು ಹೋಗ್ಬಿಟ್ರೆ ಯಾರು ಬರ್ತಾರೆ? ಹಾಗಾಗಿ ಪೊಲೀಸರು ಅಲ್ಲಿ ಬಂದು ಬೈದಿದ್ದಾರೆ. ಆಮೇಲೆಲ್ಲ ಅವ್ರವ್ರ ಪಾಡಿಗೆ ಹೋಗಿದ್ದಾರೆ. ಹೌದು, ಫೋಟೋ ತಗೋಬೇಕಂತ ಆಸೆ ಆಗುತ್ತೆ, ವಿಡಿಯೋ ಮಾಡ್ಕೋಬೇಕಂತ ಆಸೆ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಪ್ರಕೃತಿ. ಹಾಗಂತ ರೂಲ್ಸ್ನ ಮರೆಯೋ ಹಾಗಿಲ್ಲ ಅಲ್ಲ.